ಥ್ಯಾಂಕ್ ಯು ಸೋ ಮಚ್. ನಾಳೆ ಇರ್ತೀನೋ ಇಲ್ವೋ ನನಗೆ ಗೊತ್ತಿಲ್ಲ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಸೋನು. ತುಂಬ ದಿನಗಳಾಗ್ಬಿಟ್ಟಿತ್ತು, ಒಂದು 1 ವೀಕ್ ಆಗಿತ್ತು ಏನು ವೀಡಿಯೋಸ್ ಮಾಡಿರಲಿಲ್ಲ. ನಾನು ಇನ್ಸ್ಟಾಗ್ರಾಮ್ಗಷ್ಟೇ ಎಪಿಸೋಡ್ಗಳನ್ನ ಮಾಡ್ತಾಯಿದ್ದೆ, ಅದನ್ನ ಯೂಟ್ಯೂಬಲ್ಲೂ ಕೂಡ ಆಗ್ತಾ ಇರಲಿಲ್ಲ. ಸೊ ಒಂದು 10 ಡೇಸ್ ಬ್ಯಾಕ್ ನಾನು ಇನ್ಸ್ಟಾಗ್ರಾಮಲ್ಲಿ ಸ್ಟೋರಿ ಆಸ್ಕ್ ಮಿ ಕ್ವಶನ್ಸ್ ಕೇಳಿದ್ನಲ್ಲ, ಅಟ್ಲೀಸ್ಟ್ ಅದನ್ನಾದರೂ ಮಾಡೋಣ ಅಂತ. ಸೊ ಒಂದಷ್ಟು ಸ್ಕ್ರೀನ್ಶಾಟ್ ತೊಗೊಂಡಿದ್ದೀನಿ ಎಲ್ಲ. ನಿಮ್ಮದು ವಿಡಿಯೋ ಅದು ಏನು ಆನ್ಸರ್ ಮಾಡೋಣ ಅಂಥೇಳಿ. ಅದ್ರ ಮಧ್ಯ ಇನ್ನೊಂದು ಹೇಳಬೇಕು, ಅದನ್ನು ಹೇಳಿಬಿಡೋಣ, ಮುಗಿಸ್ಬಿಡೋಣ, ಅದಕ್ಕೆ ಅಂತ ಒಂದು ವಿಡಿಯೋ ಮಾಡಿದ್ರೆ ತಪ್ಪಾಗ್ಬಿಡುತ್ತೆ ಅಂತ. ಐ ಆಮ್ ಸಾರಿ. ಫಸ್ಟ್ ಕ್ವಶನ್, ಸ್ಟೋರಿಯಲ್ಲಿ ಆಯಿತು ಅಂತ ಆಗ್ತಿರಲ್ಲ, ಏನಾಯಿತು ಸೋನು ಗೌಡ್ರೆ ಅಂತ ಕೇಳಿದ್ದಾರೆ ಸೋಮು ಅವ್ರನ್ನವರು. ಆ್ಯಕ್ಚುಲಿ ಆಯಿತು ಅಂತ ನಾನು ಹಾಕೋದು ಇದು ವರ್ಕೌಟ್ ಆಯಿತು, ಇವತ್ತಿನ ಡೇ ವರ್ಕೌಟ್ ಆಯಿತು, ಮುಗೀತು ಅಂತ ನನ್ನ ಸ್ಟೋರಿಯಲ್ಲಿ ಹಾಕೋದು. ಅದು ತುಂಬ ಕ್ವಶನ್ಸ್ ಕೇಳ್ತಾ ಇದ್ರಿ, ಅದಕ್ಕೆ ಅದನ್ನು ಚೂಸ್ ಮಾಡಿ. ಸಿಕ್ಕಾಪಟ್ಟೆ ಶೆಕೆ. ಅಕ್ಕ, ನಿಮ್ಮದು ಪರ್ಫ್ಯೂಮ್ ಕಲೆಕ್ಷನ್ ಬ್ಲಾಗ್ ಮಾಡಿ ವೆಯ್ಟ್ ಮಾಡ್ತಾ ಇದ್ದೀನಿ. ನೀವು ಯಾವ ಲೊಕೇಶನ್ ಹಾಕ್ತೀರಣ್ಣ? ಲೊಕೇಶನಲ್ಲಿ ಇದ್ದೀರಾ ಅನಿಸುತ್ತೆ ಮೋಸ್ಟ್ಲಿ. ಆ್ಯಕ್ಚುಲಿ ನನಗೆ ಪರ್ಫ್ಯೂಮ್ ಅಷ್ಟು ಹುಚ್ಚೇನಿಲ್ಲ, ನನ್ನ ಹತ್ರ ಇನ್ನಷ್ಟು ಪರ್ಫ್ಯೂಮ್ ಇಲ್ಲ. ಒಂದು ಸ್ವಲ್ಪ ಇದೆ, ನನಗೆ ಅಷ್ಟು ಓಕೆ. ಇನ್ನೊಬ್ರು ಯಾರೋ ಸಂದೀಪ್ ಅವ್ರು ಕೇಳಿರೋದು, ಹೌ ಡಿಡ್ ಯು ಟ್ರಾನ್ಸ್ಫರ್ ಯುವರ್ ಸೆಲ್ಫ್ ಫ್ರಮ್ ಲೀನ್ ಬಾಡಿ ಮಾಸ್ ಟು ಫಿಲ್ಟರ್ ಲುಕ್ ಅಂತ ಕೇಳಿದ್ದಾರೆ. ಫಿಟ್ಟರ್ ಲುಕ್ ಅಂತ ಕೇಳಿದ್ದಾರೆ. ಬೇಸಿಕಲಿ ಹೇಳಬೇಕು ಅಂದರೆ, ನಾನು ಯಾವುದೇ ಥರ ಜಂಕ್ ಫುಡ್ ತಿನ್ನಲ್ಲ, ತುಂಬ ರೇರ್. ನಾನು ಜಂಕ್ ಫುಡ್ ಅಂತೂ ತಿನ್ನೋದೇ ಇಲ್ಲ, ನನಗಿಷ್ಟನೇ ಇಲ್ಲ. ಯಾವಾಗಲೂ ಮನೆ ಊಟ ತಿಂತೀನಿ. ಇವತ್ತು ತಿಂದಿದ್ದನ್ನ ಇವತ್ತು ಕರಗಿಸ್ಬೇಕು ಅಂತ ಜಿಮ್ಮಿಗೆ ಹೋಗ್ತೀನಿ ಅಷ್ಟೇ. ಇವಾಗೆಲ್ಲ ಈ ಕ್ವಶನ್ಸ್ಗಳಿಗೆ ಆನ್ಸರ್ ಮಾಡಿದ್ರೆ ಇದು ಪಕ್ಕ ಫೇಕ್ ಅಂದ್ಕೊಂಡ್ಬಿಡ್ತಾರೆ, ಬಟ್ ರಿಯಾಲಿಟಿ ಏನು ಮಾಡೋಕ್ಕಾಗಲ್ಲ. ಅಕ್ಕ, ನಿಮ್ಮ ಮ್ಯಾರೇಜ್ ಯಾವಾಗ? ನಿಮ್ಮ ಫೇವ್ರೆಟ್ ಪರ್ಸನ್ ಯಾರು? ನಿಮ್ಮ BF ನೇಮ್ ಏನು? ಲವ್ ಪ್ರಪೋಸ್ ಮಾಡಬೇಕಂತ ಹೇಳಿದ್ರಲ್ಲ, ಮಾಡಿದ್ರಾ? ಆ್ಯಕ್ಚುಲಿ ನನ್ನ ಫೇವ್ರೆಟ್ ಪರ್ಸನ್ ಅಂತ ಯಾರೇ ಇಲ್ಲ, ಬಟ್ ಈ ವರ್ಲ್ಡಲ್ಲಿ ನನ್ನ ಫೇವ್ರೆಟ್ ಅಂತ ಬಂದರೆ ನಮ್ಮನೇಲಿರುವಂತಹ ಕಿಯಾ ಬ್ರೀಸರ್ ಇಬ್ಬರು ಕೂಡ. ನನಗೆ ಅವರಿಬ್ಬರು ತುಂಬ 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 ಇಷ್ಟ. ಆಮೇಲೆ ಅಮ್ಮ. ಹೇಳ್ತೀನಿ, ಇದಕ್ಕೆ ಲವ್ ಪ್ರಪೋಸ್ ಮಾಡಬೇಕಂತ ಅಂದ್ಕೊಂಡಿದ್ದೆ, ಏನಾಯಿತು ಎಲ್ಲ ಹೇಳ್ತೀನಿ. ನೆಕ್ಸ್ಟು ಟ್ರಿಪ್ ಎಲ್ಲಿಗೆ ಅಂತ ಕೇಳಿದ್ದಾರೆ, ಆ್ಯಂಡ್ ಡೇಟ್ ಯಾವಾಗ ಅಂತ. ನಂಗೆ ನಿಜವಾಗ್ಲೂ ಸದ್ಯಕ್ಕೆ ಯಾವುದೇ ಥರ ಇಲ್ಲ. ಮೈಂಡಿಗೆ ಒಂದು ರಿಲೀಫ್ ಅಂತ ಸಿಕ್ಬಿಟ್ರೆ ಸಾಕು, ಎಲ್ಲಾದರೂ ರಿಲ್ಯಾಕ್ಸ್ ಆಗಿಬಿಡೋಣ ಅಂತ. ನನಗೆ ಅಷ್ಟು ಬೇಸತ್ತೋಗ್ಬಿಟ್ಟಿದೆ. Sonu sis, you are inspiration, you are a strong woman. Your vlogs are just awesome. Please upload daily vlogs. ಜಾಸ್ತಿ ವಿಡಿಯೋಸ್ ಮಾಡಿ ಅಂತ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ಸ್ ಅ ಲಾಟ್. ಐ ನೋ ನಾನು ತುಂಬ ಸ್ಟ್ರಾಂಗ್ ಅಂತ.
ಅದು ಇನ್ನೊಬ್ರಿಗೆ ಇನ್ಸ್ಪಿರೇಷನ್ ಆಗುತ್ತೆ ಅಂತ ಅಂದರೆ ನಾನು ನಿಜವಾಗ್ಲೂ ಅದನ್ನ ನಂಬ್ತೀನಿ ಕೂಡ. ಪ್ಲಸ್ ನೀವು ಹಾಗೆ ಇರಬೇಕು. ಯಾರೋ ಏನೋ ಅಂದರು, ಏನೋ ಅಂದ್ಕೊಂಡ್ರು ಅಂತ ಹೇಳ್ಬಿಟ್ಟು ಒಂದು ಮೂಲೆಯಲ್ಲಿ ಕೂತ್ಕೊಂಡು ಹಾಳೋದಲ್ಲ. ನಾವು ಅದಲ್ಲ ತೋರಿಸ್ಬೇಕು. ರಿಯಾಲಿಟಿ ಏನಾಯಿತು ಅದನ್ನ ಜನರಿಗೆ ತೋರಿಸ್ಬೇಕು. ಆ್ಯಂಡ್ ಇನ್ನೊಂದು, ನಾನು ಇಷ್ಟು ಅಂದರೆ ಈ ಒಂದು ಫೋರ್ ಡೇಸಿಂದ ನಾನು ಇನ್ಸ್ಟಾಗ್ರಾಮಲ್ಲಿ ಸ್ಟೋರೀಸ್ ಆ್ಯಂಡ್ ನನಗೆ ಇನ್ಸ್ಟಾಗ್ರಾಮ್ ರೀಲ್ಸ್ ಎಲ್ಲ ನೋಡಿ ಸಾಕಷ್ಟು ಜನ ಕಮೆಂಟ್ ಮಾಡ್ತಾಯಿದ್ರಿ. ನೆಗೆಟಿವ್ ಪಾಸಿಟಿವ್ ಎರಡೂ ಇದೆ. ಏನಾಯಿತು, ಬ್ರೇಕಪ್ ಆಯಿತಾ ಅಂತ ತುಂಬ ಜನ ಕೇಳ್ತಾ ಇದ್ದೀರಾ. ನನಗೆ ಯಾವುದೇ ಥರ ಬ್ರೇಕಪ್ ಆಗಿಲ್ಲ. ಸ್ಟ್ರಾಂಗ್, ನಾನು ಸಿಕ್ಕಾಪಟ್ಟೆ ಸ್ಟ್ರಾಂಗ್. ಅಂದರೆ ಇವರಿಲ್ಲ ಅಂದರೆ ಇನ್ನೊಬ್ಬರು ಸಿಗ್ತಾರೆ ಬಿಡಿ, ತಲೆ ಕೆಡ್ಸ್ಕೊಬೇಡಿ ಅಂತ ಎಷ್ಟೊಂದು ಜನ ಕಮೆಂಟ್ ಮಾಡಿದ್ರಿ. ಅವರಿಗೋಸ್ಕರ ಅಂದರೆ ಬೇರೆಯವ್ರ ಬಗ್ಗೆ ಎಲ್ಲ ತಪ್ಪು ಇದು ಮಾಡ್ಕೊಬಾರ್ದಲ್ಲ. ಅವರು ಆ್ಯಕ್ಚುಲಿ ತೀರೋಗಿರೋದು, ಹುಷಾರಿಲ್ಲದೆ ಅಷ್ಟೇ. ಯಾವ ಬ್ರೇಕಪ್ಪು ಎಲ್ಲ ಮಣ್ಣು ಮಸಿ ಏನೂ ಇಲ್ಲ. ನಿಮ್ಮ ಲವರ ಏನು ಅಂತೆಲ್ಲ ಕೇಳ್ತಾಯಿದ್ರಿ. ಅಂದರೆ ಫ್ರಮ್ 4 years ಬ್ಯಾಕ್ ಅಂತ ಅನಿಸುತ್ತೆ. ಎಸ್, ನಾವಿಬ್ಬರು ರಿಲೇಷನ್ಶಿಪ್ಪಲ್ಲಿ ಇದ್ವಿ. ಅದೇನೋ ಆಗಿ ಏನೋ ಬ್ರೇಕಪ್ ಆಯಿತು. ತುಂಬ ಅದೇ ಇನ್ಸ್ಟಾಗ್ರಾಮಲ್ಲೆಲ್ಲ ನಾನು ಎಪಿಸೋಡ್ ಹಾಕ್ತಿದ್ದೀನಲ್ಲ, ಅಲ್ಲಿ ನೋಡಿ ಗೊತ್ತಾಗುತ್ತೆ ನಿಮ್ಗಳಿಗೆ. ಅದನ್ನು ಮರಿಬೇಕು ಅಂತ ಅಂದ್ಕೊತಾ ಇದ್ದೀನಿ. ಆಗ್ತಾಯಿಲ್ಲ. ಇಟ್ಸ್ ಓಕೆ. ಅಂದರೆ ನನಗೆ ತುಂಬ ಬೇಜಾರು. ಏನು ಗೊತ್ತಾ, ಸಿಕ್ಕಾಪಟ್ಟೆ ಬೇಜಾರು. ಅಂದರೆ ನಾನು ಅಂದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋಕ್ಕೆ ತುಂಬ ಟ್ರೈ ಮಾಡಿದ್ದಾರೆ. ಫ್ರಮ್ 2 months ಸಿಕ್ಕಾಪಟ್ಟೆ ಟ್ರೈ ಮಾಡಿದ್ದಾರೆ. ಬಟ್ ನನ್ನ ಸಿಗೋಕ್ಕೆ ಆಗಿಲ್ಲ, ಮಾತಾಡ್ಸೋಕ್ಕೆ ಆಗಿಲ್ಲ. ಆ ಗಿಲ್ಟ್ ತುಂಬ ಕಾಡ್ತದೆ ನನಗೆ. ಅದೇನಿಗೆ ಅಂತ ಗೊತ್ತಿಲ್ಲ. ನನಗೆ ತುಂಬ ಮೇಲಲ್ಲಿ ಮೆಸೇಜ್ ಮಾಡಿದರು ಅವರು. ನಾನು ಮೇಲ್ ಜಾಸ್ತಿ ಓಪನ್ ಮಾಡಲ್ಲ, ಸೊ ಹಾಗಾಗಿ ನಂಗೆ ಗೊತ್ತಾಗಿಲ್ಲ. ಬಟ್ ಮಾಡಿರೋ ಅಷ್ಟು ಮೆಸೇಜಲ್ಲಿ ಈ ಒಂದು ಮೆಸೇಜ್ ನನಗೆ ಎಷ್ಟು ಕಾಡ್ತಿದೆ ಅಂದರೆ, ಅದು ಆ್ಯಕ್ಚುಲಿ ಫೀಲಿಂಗ್ಸ್ಗಿರೋರ್ಗಷ್ಟೇ ಗೊತ್ತು, ಅದನ್ನು ಅನುಭವಿಸೋರ್ಗಷ್ಟೇ ಗೊತ್ತು. ಅದರಿಂದ ಎಷ್ಟು ನೋವಾಗ್ತಿದೆ ಅಂತ. ಸಾರಿ. ನಿಜ, ನಾನು ಕೆಲವೊಬ್ಬರು ಅನ್ಕೋಬೋದು ಇದು ನಾಟಕ ಅಂತ. ನಾನು ತಲೆ ಕೆಡ್ಸ್ಕೊಳ್ಳಲ್ಲ. ಅವಾಗಿಂದ ನೋಡ್ತಾ ಇದ್ದೀರಾ, ನಾನು ತುಂಬ ಕಂಟ್ರೋಲ್ ಮಾಡ್ತಾ ಇದ್ದೀನಿ. ಓಕೆ. ಲಾಸ್ಟ್ ಮೆಸೇಜ್ ನನಗೆ ಅವನಿಂದ ಬಂದಿದ್ದು. ಥ್ಯಾಂಕ್ ಯು ಸೋ ಮಚ್. ನಾಳೆ ಇರ್ತೀನೋ ಇಲ್ವೋ ನನಗೆ ಗೊತ್ತಿಲ್ಲ. ಇನ್ಮೇಲೆ ನೀನೇ ಮಾತಾಡಬೇಕು, ಮೆಸೇಜ್ ಮಾಡಬೇಕು ಅನ್ಸಿದ್ರು ಅದಾಗಲ್ಲ ಅನಿಸುತ್ತೆ. ನಿನಗೇನಾದರೂ ಆದರೂ ನನ್ನ ನೋಡೋಕ್ಕೆ ಬರಬೇಡ, ಫೀಲ್ ಕೂಡ ಆಗಬೇಡ. ನೆಕ್ಸ್ಟ್ ಜನ್ಮ ಅಂತ ಇದ್ದರೆ ನನಗೆ ಸಿಗು. ಮಿಸ್ ಯು ಮುದ್ದು. ಮಾರ್ಚ್ 20ನೇ ತಾರೀಕು ನನಗೆ ಅವರು ಇದನ್ನು ಕಳಿಸಿರೋದು. 1000 ಮೆಸೇಜ್ ಮಾಡಿದ್ದಾರೆ. ಅಂದರೆ ಇದರಲ್ಲಿ ಮೇಲಲ್ಲಿ
ಬಟ್ ಇದೊಂದು ಮೆಸೇಜ್ ನನಗೆ ತುಂಬ ಕಾಡ್ತಾ ಇದೆ. ಅವರಿಗೆ ಇರಲಿಲ್ಲ ಅಲ್ಲ, ಸೊ ನಾನು ಸತ್ತೋಗ್ತೀನಿ ಅಂತ ಗೊತ್ತಿತ್ತು, ಏನೋ ನನಗೆ ಗೊತ್ತಿಲ್ಲ. ಬಟ್ ಅಟ್ಲೀಸ್ಟ್ ಜೀವ ಅಂದರೆ ಬದುಕಿದ್ದಾಗ ಒಂದು ಮುಖ ಕೊಟ್ಟು ಮಾತಾಡೋಕ್ಕಾಗಿಲ್ಲ. ತುಂಬ ಗಿಲ್ಟ್ ಫೀಲ್ ಆಗ್ತಿದೆ ನನಗೆ. ಸಿಕ್ಕಾಪಟ್ಟೆ ಬೇಜಾರಾಗ್ಬಿಡ್ತು. ಮತ್ತು ಅಲ್ಲ, ನಾನು ಮನಸ್ಲೇ, ನನಗೂ ಮನಸ್ಸಿದೆ, ನನಗೂ ಕಣ್ಣಿದೆ, ಕಣ್ಣಲ್ಲಿ ನೀರು ಬರುತ್ತೆ, ಮನಸ್ಸಿದೆ, ಮನಸ್ಸಿಗೆ ನೋವಾಗುತ್ತೆ, ಬೇಜಾರಾಗುತ್ತೆ. ತುಂಬ ಹಿಂದೆಗಳಿ ವರ್ಷಗಳು ನಾನು ಲವ್ ಮಾಡಿದ್ದೀನಿ, ಮನಸಾರೆ ಜೊತೆಗಿದ್ದೀವಿ, ಓಡಾಡಿದ್ದೀವಿ, ಮಾತಾಡಿದ್ದೀವಿ, ಹಗ್ ಮಾಡಿದ್ದೀವಿ. ಸೊ ಆ ಫೀಲಿಂಗಲ್ಲಿ ವಿಡಿಯೋ ಮಾಡಾಕಿದ್ರೆ ಸಿಂಪತಿ ತೋರಿಸ್ಕೊಳ್ಳೋದಲ್ಲ, ಅದು ಮನಸ್ಸಲ್ಲಿರಬೇಕು. ಅಷ್ಟೊಂದು ನಿನಗೆ ನೋವಾದರೆ ಹೋಗಿ ಒಂದು ರೂಮಲ್ಲಿ ಕೂತ್ಕೊಂಡು ಅಳು. ಅದನ್ನು ಬಿಟ್ಟು ಇನ್ಸ್ಟಾಗ್ರಾಮ್ಗೆ ಹಾಕ್ತೀಯ ಅಲ್ಲ ಗುರು. ನನ್ನ ಇನ್ಸ್ಟಾಗ್ರಾಮ್, ನನ್ನ ಅಕೌಂಟು, ನನಗೆ ಫೀಲ್ ಆಗ್ತಿದೆ, ನಾನು ವಿಡಿಯೋ ಮಾಡ್ತೀನಿ, ನಾನು ಅಪ್ಲೋಡ್ ಮಾಡ್ತೀನಿ. ಅದರಲ್ಲಿ ತಪ್ಪೇನು ಅಂತ ನನಗೆ ನಿಜ ಗೊತ್ತಾಗ್ತಿಲ್ಲ. ಒಟ್ಟಿನಲ್ಲಿ ನೀನು ಹತ್ರೆ ನಾಟಕ ಅಂತಾರೆ, ಫುಲ್ ಖುಷಿಯಿಂದ ನೀನು ಇಷ್ಟವಾಗಿದ್ದ ಬಟ್ಟೆಗಳನ್ನ ಹಾಕೊಂಡ್ರೆ ಮನೇಲಿ ಯಾರು ಹೇಳೋರಿಲ್ವಾ ಕೇಳೋರಿಲ್ವಾ ಅಂತಾರೆ. ಈ ಜನಗಳ ಮುಂದೆ ಹೆಂಗಿರಬೇಕು ಅನ್ನೋದೇ ನನಗೆ ಲಿಟ್ರಲಿ ಗೊತ್ತಾಗ್ತಾ ಇಲ್ಲ. ತುಂಬ ಜನ ಮೆಸೇಜ್ ಮಾಡಿ ಮೇಲಲ್ಲಿ ಓಕೆ ಆಗಿದ್ದಾಯಿತು, ಬೇಜಾರಾಗಬೇಡಿ ಅಂತೆಲ್ಲ. ಥ್ಯಾಂಕ್ ಯು ಸೋ ಮಚ್. ಆ ಥರ ಮೆಸೇಜ್ ನೋಡಿದಾಗ ಅಟ್ಲೀಸ್ಟ್ ಮನ್ಸಿಗೆ ಸ್ವಲ್ಪ ಭಾರ ಆಗಿದ್ದು ಕಮ್ಮಿ ಆಗುತ್ತೆ. ಸಾರಿ, ಎಲ್ಲೆಲ್ಲೋ ಹೋಗ್ಬಿಡ್ತು ಮ್ಯಾಟ್ರು. ಅಂದರೆ ನಾನು ನಿಮ್ಗೆ ಹೇಳ್ತಾ ಇರೋದು ಏನಕ್ಕೆ ಅಂತಂದರೆ, ಸುಮ್ಮನೆ ಏನೋ ಇಗ್ನೋರ್ ಮಾಡ್ತೀವಿ, ಈ ಥರ ಗಿಲ್ಟ್ ಫೀಲ್ ಕಾಡ್ತೀವಿ. ಇದ್ದಾಗ ಅವ್ರನ್ನ ದೂರ ಮಾಡಿ ಇವಾಗ. ಬಟ್ ಮಾರ್ಚ್ ನನಗೆ ಒಂದು ಖುಷಿ ಏನಂತ ಅಂದರೆ, ಮಾರ್ಚ್ 20 ಅವ್ರು ನನಗೆ ಮೆಸೇಜ್ ಮಾಡಿರೋದು. ಬಟ್ ಮಾರ್ಚ್ 15 ನಮ್ಮ ಪಾಪು ಬರ್ಡೇ ಇತ್ತಲ್ಲ, ನಮ್ಮಮ್ಮ ನನಗಿಂತ ಜಾಸ್ತಿ ಕ್ಲೋಸ್ ನಮ್ಮಮ್ಮಂಗೆ. ಸೊ ನಮ್ಮಮ್ಮಂಗೆ ರಾಜೇಶ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ನಮ್ಮಮ್ಮ ನಮ್ಮ ಅಕ್ಕ ಇಬ್ಬರು ಇನ್ವೈಟ್ ಮಾಡಿದರು. ಆವಾಗ ಬಂದಿದ್ದ ಬರ್ಡೇಲಿ. ನಾನು ಮಾತಾಡ್ಸಿಲ್ಲ, ಮುಖ ನೋಡಿದೆ. ಅದೊಂದು ಖುಷಿ, ಅದೊಂದು ಒಂದು ಸ್ವಲ್ಪ ಖುಷಿ ಇದೆ ಅಷ್ಟೇ, ಇನ್ನೇನಿಲ್ಲ. ಸೊ ದಯವಿಟ್ಟು ಅದ್ರ ಬಗ್ಗೆ ಯಾರೋ ಮೇಲೆ ಕಾಮೆಂಟ್ ಮೆಸೇಜ್ ಎಲ್ಲೂ ಹಾಕ್ಬಿಡಿ. ಏನು ನಂಗೆ ಓಕೆ ಫೈನ್, ಸಾರಿ, ಐ ಆಮ್ ರಿಯಲಿ ಸಾರಿ. ಸೊ ನೆಕ್ಸ್ಟು ಕ್ವಶನ್ ಓದೋಣ. ಇಫ್ ಇಟ್ ಈಸ್ ಸೋಷಿಯಲ್ ಮೀಡಿಯಾ ವಿಲ್ ಬ್ಯಾನ್, ಜಸ್ಟ್ ಇಮ್ಯಾಜಿನ್ ವಾಟ್ ವಿಲ್ ಯು ಡೂ ಅಂತ. ನನಗೆ ಸೋಷಿಯಲ್ ಮೀಡಿಯಾದಲ್ಲೇ ಅರ್ನ್ ಮಾಡಬೇಕು, ತಿಂದು ಬದುಕಬೇಕು, ವಿಡಿಯೋಸ್ ಮಾಡೇ ಆ ಥರ ಎಲ್ಲ ಏನೂ ಇಲ್ಲ. ನಾನು ಓದಿದ್ದೀನಿ, ಎಜುಕೇಟೆಡ್, ನಾನು ಕೆಲ್ಸಕ್ಕೆ ಹೋಗ್ತೀನಿ, ಕೆಲಸ ಮಾಡ್ತೀನಿ ಅಷ್ಟೇ, ಇನ್ನೇನು ಮಾಡ್ತೀನಿ, ತಲೆ ಕೆಡ್ಸ್ಕೊಳ್ಳಲ್ಲ. ಆ್ಯಂಡ್ ನಾನು ಒಂದು ಕಂಪನಿ ಬ್ರ್ಯಾಂಡ್ ಅಂಬಾಸಿಡರ್ ಕೂಡ ಆಗಿದ್ದೀನಿ. ಸಾಕು, ನಂಗೆ ಬೇರೆ ಥರದ ದುರಾಸೆ ಇಲ್ಲ. ಅದೇ ನಾನು ಹೇಳ್ತಿದ್ದೆ ಗೊತ್ತಾ,
ನಮಗೊಬ್ಬರು ಇಷ್ಟ ಆಗಿದ್ದಾರೆ, ಅವ್ರದ್ದೇ ಬೇರೆ ಕ್ಯಾಸ್ಟು, ನಾವೇ ಬೇರೆ ಕ್ಯಾಸ್ಟು, ಎಲ್ಲಿ ರಿಜೆಕ್ಟ್ ಮಾಡಿಬಿಡ್ತಾರೆ ಅಂತ. ಅದು ಬೇರೆ ಯಾರೂ ಅಲ್ಲ, ಅವನ್ನೇ ಮತ್ತೆ ಮಾಡೋಣ ಅಂದರೆ ಗ್ಯಾಪ್ ಆಗಿಬಿಟ್ಟಿತ್ತು ನಾವಿಬ್ರಿಗೂ ತುಂಬ. ಮತ್ತೆ ಪ್ರಪೋಸ್ ಮಾಡಿ ಮತ್ತೆ ಏನಾಗುತ್ತೆ ಅಂತ. ಬಟ್ ಹೌದು, ಅವರು ನಾವು ಬೇರೆ ಬೇರೆ ಅಷ್ಟೇ. ಅಂದರೆ ನಂಗದು ಮರೆಯೋಕ್ಕೆ ಆಗ್ತಾಯಿಲ್ಲ ಗೈಸ್. ಏನೋ ಅದೊಂಥರ ಸ್ವೀಟ್ ಮೆಮೊರಿ. ಅದು ಟ್ರೂ ಫೀಲಿಂಗ್ ಇದ್ದವ್ರಿಗೆ ಮಾತ್ರ ಅರ್ಥ ಆಗುತ್ತೆ, ಎಲ್ಲರಿಗೂ ಅರ್ಥ ಆಗಲ್ಲ. ಹಲೋ ಸೋನು, ಯಾವ ಏರಿಯಾದಲ್ಲಿ ಇರೋದು ಆ್ಯಂಡ್ ಯಾವ ಜಿಮ್ಮು ಅಂತ? ನಾನು ಇರೋ ಏರಿಯಾ ಹೇಳಲ್ಲ, ರಿಯಲಿ ಸಾರಿ. ಆ್ಯಂಡ್ ನಾನು ಯಾವ ಜಿಮ್ಗೂ ಹೋಗಲ್ಲ, ನಮ್ಮ ಅಪಾರ್ಟ್ಮೆಂಟಲ್ಲಿರೋ ಜಿಮ್ಮಿಗೆ ನಾನು ಹೋಗೋದು, ಬೇರೆ ಎಲ್ಲೂ ಹೋಗಲ್ಲ. ಆಲ್ ಸ್ಕಿನ್ ಟೈಪ್ ಸನ್ಸ್ಕ್ರೀನ್ ಆ್ಯಂಡ್ ಮಾಯಿಶ್ಚರೈಸರ್, ಆಲ್ ಸ್ಕಿನ್ ಟೈಪ್ ಸೀರಮ್ ಪ್ಲೀಸ್ ಸೋನು. ಆ್ಯಕ್ಚುಲಿ ನಂದು ಸ್ಕಿನ್ ಕೇರ್ ಬ್ಲಾಗ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ, ಮಾಡ್ತೀನಿ, ವೆಯ್ಟ್ ಮಾಡಿ. ಅಕ್ಕ ನೀವು ತುಂಬ ಕ್ಯೂಟ್ ಆ್ಯಂಡ್ ಎಡಿಟಿಂಗ್ ಮಾಡಬೇಕು, ರೀಲ್ಸ್ ಮಾಡಿದ್ದು ನೀವು ಹೇಗೆ ಮಾಡ್ತೀರಾ? ಆನ್ಸರ್ ಪ್ಲೀಸ್, ಡೋಂಟ್ ಸ್ಕೀಪ್ ಅಂತ ಕೇಳಿದ್ದಾರೆ. ಆ್ಯಕ್ಚುಲಿ ಎಡಿಟ್ ಅಂದಾಗಲೂ ಮತ್ತೆ ನಾನು ಅದೇ ಮೂಡಿ ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ನನ್ನ ವೀಡಿಯೋಸ್ ಎಲ್ಲ ಎಡಿಟ್ ಮಾಡ್ತಾ ಇದ್ದಿದ್ದು ಅವನೇ. ಎವ್ರಿಥಿಂಗ್ ಹ್ಯಾಪನ್ಸ್. ನೆನಪುಗಳಷ್ಟೇ ಶಾಶ್ವತ. ಅದು ತಲೆಯಿಂದ ಹೋಗ್ತಾನೆ ಇಲ್ಲ ನನಗೆ. ಓಕೆ, ನಾನು ಅರ್ನ್ ಮಾಡಬೇಕಂತ ಸಾರಿ, ನಾನು ಅರ್ನ್ ಮಾಡಬೇಕಂತ ಇದ್ದೀವಿ. ಬಟ್ ಏನು ಕೆಲಸ ಮಾಡಬೇಕು, ಹೇಗೆ ಮಾಡಬೇಕಂತಲೇ ಗೊತ್ತಾಗ್ತಾ ಇಲ್ಲ. ಆ್ಯಕ್ಚುಲಿ ಯೂಟ್ಯೂಬಲ್ಲಿ ಅರ್ನ್ ಮಾಡ್ಬೋದು ಈಸಿ. ಇದೇ ಥರ ಮಾಡಬೇಕಂತ ಇಲ್ಲ, ಒಂದು ಕಂಟೆಂಟ್ ವ್ಲಾಗ್ ಮಾಡಿದರೆ ಸಾಕು. ಲೈಕ್ ನಿಮಗೆ ಏನರಲ್ಲಿ ಇಂಟ್ರೆಸ್ಟು, ಕುಕ್ಕಿಂಗ್ ಇಂಟ್ರೆಸ್ಟಾ, ಅಥವಾ ಫ್ಯಾಮಿಲಿ ಜೊತೆ ವ್ಲಾಗ್ ಮಾಡೋಕ್ಕೆ ಇಂಟ್ರೆಸ್ಟಾ, ಅಥವಾ ಎಲ್ಲಾದರೂ ಟ್ರಿಪ್ಪಿಗೆ ಹೋದರೆ ಟ್ರಾವೆಲಿಂಗ್ ವ್ಲಾಗ್ ಮಾಡೋದ ಇಂಟ್ರೆಸ್ಟಾ? ಸೊ ಆ ಥರ. ಮದುವೆ ಯಾವಾಗ ಸಿಸ್ಟರ್ ಅಂತೆ? ಓಕೆ, ಐ ಆಮ್ ರಿಯಲಿ ಸಾರಿ. ನನಗೆ ಯಾಕೋ ಇನ್ನೂ ಇಷ್ಟು ಕ್ವಶನ್ಸ್ ಇದೆ. ಹನ್ನೆರಡು ಪೇಜಲ್ಲಿ ಜಸ್ಟ್ ನಾನು ಹೇಳಿರೋದೇ 2. ಇನ್ನೂ ನನ್ನ ದೇವರೇ ಮಾತಾಡೋಕ್ಕೂ ಆಗ್ತಿಲ್ಲ. ನಾನು ಯಾವಾಗಲೂ ಕ್ವಶನ್ ಆ್ಯಂಡ್ ಆನ್ಸರ್ ಅಂತ ಮಾಡಿದ್ರೆ ಮಿನಿಮಮ್ 30 ಮಿನಿಟ್ಸ್ ಆದರೂ ಮಾಡ್ತೀನಿ. ಬಟ್ ಐ ಆಮ್ ರಿಯಲಿ ಸಾರಿ. ಆದಷ್ಟು ಬೇಗ ಇದರಿಂದ ಆಚೆ ಬಂದು ನಾನು ನಾರ್ಮಲ್ ಆಗ್ತೀನಿ, ನಾರ್ಮಲ್ ಸೋನು ಆಗೋಕ್ಕೆ ಟ್ರೈ ಮಾಡ್ತೀನಿ. ಅಯ್ಯೋ ಸರಿ ಹೋಗ್ತೀನಿ ಅಂತ ಟ್ರೈ ಮಾಡ್ತೀನಿ ಡೇ ಬೈ ಡೇ.